ಕಚ್ಚಾ ತೈಲದ ದರ ಪ್ರತಿ ಬ್ಯಾರಲ್ಗೆ ಈಗ $103 ಏರಿಕೆ ಆಗಿದೆ. ಈ ಹಿಂದೆ ನಾ ಹೇಳಿದೆ 18 ವರ್ಷಗಳ ಹಿಂದೆ 2008ರಲ್ಲಿ ಪ್ರತಿ ಬ್ಯಾರಲ್ಗೆ $147 ಏರಿಕೆ ಆಗಿತ್ತು. ಅಂದರೆ ಎಷ್ಟು ಇನ್ಕ್ರೀಸ್ ನೋಡಿ. ಇವಾಗ ಇರೋದಕ್ಕೆ ಸುಮಾರು $30 ಎಕ್ಸ್ಟ್ರಾ. ಸೊ ಯಾಕೆ ಆವಾಗ ಗ್ಲೋಬಲ್ ಕ್ರೈಸಿಸ್ ಆಗಿತ್ತು, ಚೀನಾದಲ್ಲಿ ವ್ಯಾಪಕವಾದ ಬೇಡಿಕೆ ಉಂಟಾಗಿತ್ತು. ಸೊ ಪೂರೈಕೆ ಕ್ರಂಚ್ ಆಗಿತ್ತು, ಪೂರೈಕೆ ಆಗ್ತಾ ಇರಲಿಲ್ಲ ಕ್ರೂಡ್ ಆಯಿಲ್. ಹಾಗಾಗಿ ಪೂರೈಕೆ ಯಾವಾಗ ಸಪ್ಲೈ ಆಗಲ್ಲ ಆವಾಗ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ 2008ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಭಾರತಕ್ಕೆ ಬಹಳ ಸಮಸ್ಯೆ ಆಯಿತು. ಸೊ ಆವಾಗ ಇದು ನೋಡಿ 2014ರ ಜನವರಿ ವೇಳೆಗೆ ಭಾರತದಲ್ಲಿ 2 ರೀತಿಯಲ್ಲಿ ಈ LPG ಅನ್ನು ಕೊಡ್ತಾ ಇದ್ರು. LPG ಸಿಲಿಂಡರ್ನ ಒಂದು ಸಬ್ಸಿಡಿ ಸಹಿತ ಪ್ರತಿ ಸಿಲಿಂಡರ್ಗೆ $400 ಕೊಡ್ತಾ ಇದ್ರು. ಅದೇ ರೀತಿ ಸಬ್ಸಿಡಿ ಇಲ್ಲದೆ ಮಾರುಕಟ್ಟೆ ಪ್ರೈಸಲ್ಲಿ $1200 LPG ಗ್ಯಾಸ್ ಅನ್ನು ಕೊಡ್ತಾ ಇದ್ರು, ಸಿಲಿಂಡರ್ ಅನ್ನು. ಸೊ ಹೀಗಾಗಿ ನೋಡಿ $1200 11 ವರ್ಷಗಳ ಹಿಂದೆ ಎಷ್ಟೊಂದು ಬರ್ಡನ್ ಆಗುತ್ತೆ. ಇನ್ಫ್ಲೇಷನ್ ಆಗಿತ್ತು, ಪ್ರತಿಯೊಂದು ಆಹಾರ ವಸ್ತುಗಳ ಸಾಗಣೆ ದರ ಇನ್ಕ್ರೀಸ್ ಆಗಿತ್ತು. ಸೊ ಹಾಗಾಗಿ ಜನ ಪರದಾಡ್ತಾ ಇದ್ರು.